ಓಹ್ ಬಂದ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಮತ್ತೆ 3 ಅಪ್ಡೇಟ್ ಬಂದಿದೆ ನೋಡಿ. ಅಪ್ಡೇಟ್ ಮೇಲೆ ಅಪ್ಡೇಟ್ ಬಿಡ್ತಾನೆ ಇದಾರೆ ಯೂಟ್ಯೂಬ್. ತುಂಬಾನೇ ಇಂಪ್ರೂವ್ಮೆಂಟ್ ತರ್ತಾ ಇದಾರೆ, ಚೆನ್ನಾಗಿದೆ. ಬಟ್ ಬ್ಯಾಡ್ ಅಪ್ಡೇಟು ಬರ್ತಾ ಇದೆ. ಬಟ್ ಈ 3 ಅಪ್ಡೇಟ್ ಅಲ್ಲಿ ಬ್ಯಾಡ್ ಅಪ್ಡೇಟ್ ಯಾವುದು, ಗುಡ್ ಅಪ್ಡೇಟ್ ಯಾವುದು ಅಂತ ಭರತನ್ ಬಾಯಿಗೆ ಕೇಳಿ ತಿಳ್ಕೊಳ್ಳೋಣ. ಇದರಿಂದ ಏನು ನಮ್ಗೆ ಉಪಯೋಗ ಇದೆ, ಏನು ಉಪಯೋಗ ಇಲ್ಲ. ಓಕೆ, ನಿಮ್ಗೆ ಈ ಅಪ್ಡೇಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಓಕೆನಾ? ಅವಾಗ ನೀವು ಬೇಕಾದ್ರೆ ರಿಪೋರ್ಟ್ ಕೂಡ ಮಾಡಿ ಆ ಅಪ್ಡೇಟ್ನ ಸ್ವಲ್ಪ ತಡಿಬಹುದು. ಓಕೆ, ಬನ್ನಿ ಈಗ ಏನ್ ಅಪ್ಡೇಟ್ ಅಂತ ಬರುತ್ತೆ ಬಾಯಲ್ಲೇ ಕೇಳೋಣ. ಬರುತ್ತೆ ಏನ್ ಬರ್ತದ 3 ಅಪ್ಡೇಟ್ ಬಂದಿರೋದು? ಈಗ 3 ಅಪ್ಡೇಟ್ ಒಳ್ಳೇದ ಇಲ್ವಾ ಅಂತ 1 by 1 ಹೇಳ್ತಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಅಪ್ಡೇಟ್ ಹೋಗೋಣ. ಈ ಅಪ್ಡೇಟ್ ಬಂದ್ಬಿಟ್ಟು ಏನು, ಗಿಫ್ಟ್ ಏನ್ ಮಾಡ್ತೀರಾ, ಎಕ್ಸ್ಪ್ಯಾಂಡ್ ಮಾಡ್ತಿದ್ರೆ. ಓಕೆ, ಈಗ ನಾವು ಗಿಫ್ಟ್ ಏನಿದೆ ಜಸ್ಟ್ ನಾವು ಈ ತರ ವರ್ಟಿಕಲ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಅಷ್ಟೇ ಅವೈಲೇಬಲ್ ಇತ್ತು. ಈಗ ಹಾರಿಜಾಂಟಲ್ ಲೈವ್ ಸ್ಟ್ರೀಮ್ಸ್ ಗೂ ತರ್ತಿದ್ದಾರೆ. ಸೊ ನಿಧಾನಕ್ಕೆ ಈ ತರ ಪೂರ್ತಿ ಎಲ್ಲ ತಂದ್ಬಿಟ್ಟು ಇಂಡಿಯಾಗದಕ್ಕೂ ತಂತಾರಂತ ಹೇಳ್ತಿದ್ದಾರೆ. ಈ ವರ್ಷ ಡಿಸೆಂಬರ್ ತರ್ಬೋದು ಅಥವಾ ನ್ಯೂ ಇಯರ್ ತರ್ಬೋದು ಅಂತ ಹೇಳ್ತಿದ್ರು. ಬಿಕಾಸ್ ಈಗ ಜಸ್ಟ್ ವರ್ಟಿಕಲ್ ಇದು ಹಾರಿಜಾಂಟಲ್ ಬರ್ತಾ ಇದೆ. ಆಮೇಲೆ ನಿಧಾನಕ್ಕೆ ಎಲ್ಲ ಕಂಟ್ರೀಸ್ಗೂ ಲಾಂಚ್ ಆಗುತ್ತಿದ್ದು. ಓಕೆ, ಈ ತರ ನಮ್ಗೆ ಜ್ಯುವೆಲ್ಸ್ ಏನು ಗಿಫ್ಟ್ ಇದೆ ಇದು ಎಕ್ಸ್ಪ್ಯಾಂಡ್ ಆಗ್ತಿದೆ ಹಾರಿಜಾಂಟಲ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ. ಓಕೆ, ಇಂಡಿಯಾದಲ್ಲಿ ನೀವು ಅವೈಲೇಬಲ್ ಇಲ್ಲ, ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಬರುತ್ತಂತ ಯೂಟ್ಯೂಬ್ ಅವರು ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ 2ನೇ ಅಪ್ಡೇಟ್ ಹೋಗೋಣ. ಏನಂತ ಅಂದ್ರೆ ಶಾರ್ಟ್ಸ್ ಆಡಿಯೋ ಲೈಬ್ರರಿ ಏನಿದೆ ಯೂಟ್ಯೂಬ್ ಕ್ರಿಯೇಟ್ ಆಪ್ ಅಲ್ಲಿ ಬಂದಿದೆ. ಈಗ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಯಾರ್ಯಾರು ಶಾರ್ಟ್ಸ್ ಏನಿದೆ ಕ್ರಿಯೇಟ್ ಆಪ್ ಅಲ್ಲಿ, ಯೂಟ್ಯೂಬ್ ಕ್ರಿಯೇಟ್ ಆಪ್ ಅಲ್ಲಿ ಎಡಿಟಿಂಗ್ ಮಾಡ್ತೀರಾ, ಅಲ್ಲಿ ಶಾರ್ಟ್ಸ್ ಆಡಿಯೋ ಲೈಬ್ರರಿ ಇರುತ್ತೆ. ಶಾರ್ಟ್ ಮಾಡ್ತಿದ್ರೆ ನೀವು ಅಲ್ಲೇ ಆಡಿಯೋ ಲೈಬ್ರರಿ ತಾಕೊಬಹುದು. ಇದರಿಂದ ಏನ್ ಬರೋದ, ಕಾಪಿರೈಟ್ ಬರೋದಿಲ್ಲ ನಿಮ್ಗೆ. ಅರೆ ನಿಂಪಲ್ ಇಟ್ಕೊಳ್ಳಿ. ಅದರಿಂದ ಯಾರು ಎಡಿಟ್ ಮಾಡಾಕ್ತಿರ ವಿಡಿಯೋಸ್, ಆದ್ರೆ ಅದಕ್ಕೆ ಅರ್ನಿಂಗ್ಸ್ ಜಾಸ್ತಿ ಬರೋದಿಲ್ಲ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೀವಿ ನಾವು, $0 ಅಂತ ಪ್ರಾಬ್ಲಮ್ ಬಗ್ಗೆ. ಸೊ ಆ ವಿಡಿಯೋ ಒಂದ್ಸತಿ ನೋಡಿ, ನಿಮ್ಗೆಲ್ಲ ಅರ್ಥ ಆಗೋದ್. ಬೇಕಾದ್ರೆ ಮೇಲೆ ನಾನು ಪಿನ್ ಮಾಡಿರ್ತೀನಿ ಇಲ್ಲಿ. ಸೊ ಆತರ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬ್ ಕ್ರಿಯೇಟ್ ಆಪಲ್ ಮಾಡಿದ್ರೆ. ಅದೊಂದು ಅಪ್ಡೇಟ್ ತರಬೇಕಿತ್ತು, ಯಾವ್ದೇ ಒಂದು ಆಪ್ ಎಡಿಟಿಂಗ್ ಮಾಡಿದ್ರು ಯಾವ ತರ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಸೊ ಅದೊಂದು ಅಪ್ಡೇಟ್ ತರಬೇಕಿತ್ತು. ಆದ್ರೆ ಓಕೆ, ಆಕ್ಚುಲಿ ಹೆಲ್ಪ್ ಆಗುತ್ತೆ ಕ್ರಿಯೇಟರ್ಸ್ಗೆ. ಈಗ ಉದಾಹರಣೆಗೋಸ್ಕರ ಸುಮ್ನೆ ಹೋಗಿ ಆಡಿಯೋ ಲೈಬ್ರರಿ ಯೂಟ್ಯೂಬ್ ಸ್ಟುಡಿಯೋ ಕ್ರೋಮ್ ಹೋಗಿ ಆಡಿಯೋ ಲೈಬ್ರರಿ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಬಂದು ಹಾಕೋದಷ್ಟರಲ್ಲಿ ಅಲ್ಲೇ ಇರುತ್ತೆ ಇನ್ ಬಿಲ್ಟು, ಅಲ್ಲೇ ನಾವು ಹಾಕೊಬಹುದು. ಕಾಪಿರೈಟ್ ಬರುವುದಿಲ್ಲ. ಸೊ ಇದೊಂದು ಒಳ್ಳೆ ವಿಷಯ ಇದು. ಓಕೆ, ನಾವೆಲ್ಲ ಅಲ್ಲೇ ಪೂರ್ತಿ ಎಡಿಟ್ ಎಲ್ಲ ಮಾಡ್ಬೋದು. ಸೊ ಇದೇನಿದೆ ಲೈಸೆನ್ಸ್ ಇಲ್ವಲ್ಲ, ನಿಮ್ಗೆಲ್ಲ ಏನೂ ಆಗೋದಿಲ್ಲ. ಓಕೆ, ಪ್ರಿಸೈಸ್ಡ್ ಕಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿ ನೀವೆಲ್ಲ ಕಟ್ಟಿಂಗ್ ಮಾಡ್ಬೋದಂತೆ. ಸೊ ಇದು 20+ ಕಂಟ್ರೀಸ್ ಮೇಲೆ ಲಾಂಚ್ ಮಾಡ್ತಿದ್ದಾರೆ ಅಂತ. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ನೀವು ಮಾಡ್ಬೋದು. ನೆಕ್ಸ್ಟ್ 3ನೇ ಅಪ್ಡೇಟ್ ಹೋಗೋಣ. 3ನೇ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಸೂಪರ್ ಅಪ್ಡೇಟ್ ಇದು. ಸೊ ಇದರಿಂದ ಏನಂತ ಅಂದ್ರೆ ನಮ್ಮಂತ ಕ್ರಿಯೇಟರ್ಸ್ ವ್ಯೂಸ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ವ್ಯೂಸ್ ಹೆಚ್ಚಾಗುತ್ತೆ. ಈಗ ಪುಷ್ ನೋಟಿಫಿಕೇಶನ್ ತರ ಗೊತ್ತಾ. ಈಗ ಉದಾಹರಣೆಗೋಸ್ಕರ ನಾನು ವಿಡಿಯೋ ಹಾಕಿರ್ತೀನಿ ಟೆಕ್ ವಿತ್ ಬರುತ್ತೋ. ಈಗ ನಾನು ವಿಡಿಯೋ ಏನು ಹಾಕಿರ್ತೀನಿ, ನೀವು ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಯೂಟ್ಯೂಬ್ ನೋಟಿಫಿಕೇಶನ್ ಬರ್ತೀರಿ. ಏನು ಯೂಟ್ಯೂಬ್ ಏನಿದೆ ಬೆಲ್ ಐಕನ್ ಅಲ್ಲಿ ಕ್ಲಿಕ್ ಕೊಟ್ರೆ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಅಲ್ಲಿ ಪುಷ್ ನೋಟಿಫಿಕೇಶನ್ ಅಂದ್ರೆ ನೋಟಿಫಿಕೇಶನ್ ತಪ್ಪಿಸುತ್ತೆ ನಿಂಗೆ, ನಿಮ್ ಡಿವೈಸ್ಗೆ. ನೋಡಿ ಬರತ್ತಾ ವಿಡಿಯೋ ಹಾಕಿದ್ದೀನಿ ಏನು ಅಂತ ನೋಡು, ಕ್ಲಿಕ್ ಮಾಡಿ ನೋಡು ಅಂತ ಈ ತರ ಹೇಳ್ತಾರೆ. ಈಗ ಉದಾಹರಣೆಗೋಸ್ಕರ ನಮ್ಮಪ್ಪ ಮೂಡಿಲ್ಲ ಅಂತಂದ್ರೆ ತಲೆದ ಹಾಕ್ಬಿಡ್ತಾರೆ, ಮತ್ತೆ ಶಾರ್ಟ್ಸ್ ನೋಡ್ತಾ ಇರ್ತಾರೆ. ಉದಾಹರಣೆಗೋಸ್ಕರ ಬೇರೆ ಮೇಲೆ ಮೂಡ್ ಇರುತ್ತೆ ಅವ್ರಿಗೆ, ನನ್ ವಿಡಿಯೋ ನೋಡಕ್ ಮೂಡ್ ಇರಲ್ಲ. ಸೊ ತಳ್ದಾಗ ಪುಷ್ ನೋಟಿಫಿಕೇಶನ್ ತಳ್ದಾಗ ಅದು ಆಕ್ಚುಲಿ ನಮ್ಗೆ ಡಿಸ್ಅಡ್ವಾಂಟೇಜ್ ಇದು. ನನ್ಗೆ ಅಷ್ಟಲ್ಲ, ಬೇರೆ ದೊಡ್ಡ ತುಂಬಾ ಕ್ರಿಯೇಟರ್ಸ್ಗೆ ಈ ತರ ಹಾಕ್ತಿರುವಂತದ್ದು. ಓಕೆ, ಈಗ ಉದಾಹರಣೆಗೋಸ್ಕರ ಈಗ ಪುಷ್ ನೋಟಿಫಿಕೇಶನ್ ಬಂದ್ರೆ ಇಗ್ನೋರ್ ಮಾಡ್ತಾರೆ. ಇಗ್ನೋರ್ ಮಾಡಿದಾಗ ಏನ್ ಮಾಡ್ಬಿಡ್ತಾರೆ ಅವ್ರು, ಈ ತರ ನೋಟಿಫಿಕೇಶನ್ ಬರ್ತಿದೆ ಅಂತ ನೋಟಿಫಿಕೇಶನ್ ಆಫ್ ಮಾಡ್ಬಿಡ್ತಾರೆ. ಈಗ ನಂದು ಚಾನಲ್ ಇದೆ, ನೋಟಿಫಿಕೇಶನ್ಸ್ ಆನ್ ಇದೆಯಲ್ಲ ಆಲ್ ಅಂತ ಕೊಟ್ಟಿರ್ತಾರೆ, ಆಫ್ ಮಾಡ್ಬಿಡ್ತಾರೆ ಪೂರ್ತಿ, ಯಾವ್ದು ನೋಟಿಫಿಕೇಶನ್ ಬರೋದಿಲ್ಲ. ಈಗ ಏನ್ ಮಾಡ್ತಾರೆ, ಹೊಸ ಅಪ್ಡೇಟ್ ಏನ್ ತರ್ತಿದ್ದಾರೆ, ಈಗ ಯಾರ್ಯಾರು ನೋಟಿಫಿಕೇಶನ್ ಕ್ಲಿಕ್ ಕೊಟ್ಟಿ ಅಥವಾ ಯಾರ್ಯಾರು ಫ್ರೀಕ್ವೆಂಟ್ ಆಗಿ ವಿಡಿಯೋಸ್ ನೋಡ್ತಿದ್ದಾರೆ ಅವ್ರದ್ದೇನಿದೆ ಅಂತವ್ರಿಗೆ ನನ್ನ ಒಂದು ಚಾನಲ್ ನಂದೇ ಅಷ್ಟೇ ಅಲ್ಲ, ಬೇರೆಯವ್ರದಿಲ್ಲ. ಉದಾಹರಣೆಗೋಸ್ಕರ ಹೇಳ್ತಾ ಇರೋದಷ್ಟೇ. ಉದಾಹರಣೆಗೋಸ್ಕರ ಈಗ ನಂದು ವಿಡಿಯೋ ಏನಿದೆ ನಮ್ಮಪ್ಪ ನೋಡ್ತಿದ್ದಾರೆ ಫ್ರೀಕ್ವೆಂಟ್ ಆಗಿ ನೋಡ್ತಿದ್ರೆ ಅವ್ರಿಗೆ ಪುಷ್ ನೋಟಿಫಿಕೇಶನ್ ಅಂದ್ರೆ ತೋರಿಸೋದು ಡಿಸ್ಪ್ಲೇ ಮೇಲೆ ನೋಟಿಫಿಕೇಶನ್ ಯೂಟ್ಯೂಬ್ ಅಲ್ಲಿ ಬರುತ್ತಾ ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋ ಅಂತ. ಆದ್ರೆ ಯಾರು ನೋಡೋದಿಲ್ಲ ಅವ್ರಿಗೆ ತೋರಿಸೋದಿಲ್ಲ. ಆದ್ರೆ ಇರುತ್ತೆ ಎಲ್ಲಿ ಯೂಟ್ಯೂಬ್ ಏನಿದೆ ನೋಟಿಫಿಕೇಶನ್ ಇನ್ಬಾಕ್ಸ್ ಅಲ್ಲಿ, ಆದ್ರೆ ಪುಷ್ ನೋಟಿಫಿಕೇಶನ್ ಬರೋದಿಲ್ಲ ನಿಮ್ಗೆ. ಸೊ ಅದೊಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ ನಿಮ್ಗೆ. ಈಗ ಯಾರು ನೋಡಲ್ಲ ಅವ್ರಿಗೆ ನೋಟಿಫಿಕೇಶನ್ ಕಳ್ಸೋದ್ ಬದಲು ಯಾರು ನೋಡ್ತಾರೆ ಅಂತವ್ರಿಗೆ ನೋಟಿಫಿಕೇಶನ್ ಕಳಿಸಿದ್ರೆ ಇಂಪ್ರೆಷನ್ ಜಾಸ್ತಿ ಆದ್ರೆ, CTR ಜಾಸ್ತಿ ಆದ್ರೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ನಮಗೂ ಕೂಡ ನಮ್ಮಂತ ಕ್ರಿಯೇಟರ್ಸ್ಗೂ ಲಾಭ ಆಗುತ್ತೆ ಇದು. ಸೊ ಸೂಪರ್ ಅಪ್ಡೇಟ್ ಮಾತ್ರ. 3ನೇ ಅಪ್ಡೇಟ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು. ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಯೂಟ್ಯೂಬರು. ಓಕೆ, ತುಂಬಾ ಜನ ತುಂಬಾ ಇಗ್ನೋರ್ ಮಾಡ್ಬಿಡ್ತಾರೆ. ಅದ್ರಗೋಸ್ಕರ ಒಂದು ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೆ ಅಪ್ಡೇಟ್ ತಂದಿದ್ದಾರೆ. ಇಷ್ಟ ಆಯ್ತು ಪಾಪ 3 ಅಪ್ಡೇಟ್ ಬಗ್ಗೆ. ಓಕೆ, ಸೂಪರ್ ಆಯ್ತು ಅಪ್ಡೇಟ್. 3 ಅಪ್ಡೇಟ್ ಕೂಡ ಚೆನ್ನಾಗಿದೆ, ಏನ್ ಬ್ಯಾಡ್ ಇಲ್ಲ. ಹೌದು, ಓಕೆ, 3 ಅಪ್ಡೇಟ್ ಕೂಡ ಅದೇ ಅದು ಜನವರಿ ಅಥವಾ ನ್ಯೂ ಇಯರ್ ಟೈಮ್ ಅಲ್ಲಿ ಬರುತ್ತೆ ಜ್ಯುವೆಲರ್ಸ್. ಅದು ಆದಷ್ಟು ಬೇಗ ಬರ್ಲಿ. ಓಕೆ, ಬಂದ್ರೆ ಪಾಪ ಕ್ರಿಯೇಟರ್ಸ್ ಗಳು ಲೈವ್ ಮಾಡೋರಿಗೆ
ಸ್ವಲ್ಪ ಗಳು ಕೊಟ್ರೆ ಅವ್ರು ಸ್ವಲ್ಪ ಅರ್ನಿಂಗ್ ಚೆನ್ನಾಗಾಗುತ್ತೆ. ಹೌದು ಅದೊಂದಾಯ್ತು. ಎರಡನೇ ಅಪ್ಡೇಟ್ ಇತ್ತಲ್ಲ ಏನಿದು ಯೂಟ್ಯೂಬ್ ಕ್ರಿಯೇಟ್ ಆಪ್ ಅಲ್ವಾ, ಹೌದು ಅದರಿಂದ ಎಡಿಟಿಂಗ್ ಮಾಡಿದ್ರೆ ಸ್ವಲ್ಪ ಅದೇ ಬಗ್ಸ್ ಇದೆ, ಅದನ್ನ ಆಲ್ರೆಡಿ ಫಿಕ್ಸ್ ಮಾಡಿದೀನಿ ಅಂತ ಹೇಳಿದಾರೆ. ಹೌದು ಬಟ್ ಆದ್ರೂ ಆ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರಾಬ್ಲಮ್ ಆಗ್ತಿದೆ ಡಾಲರ್ ಇರ್ತದೆ. ಬಟ್ ಅದು ಮೋಸ್ಟ್ಲಿ ಫ್ಯೂಚರ್ ನಲ್ಲಿ ಅದು ಸರಿ ಹೋಗುತ್ತೆ. ಸರಿ ಹೋದ್ರೆ ನೀವು ಈ ಏನಿದೆ VN ಈ ತರ ಇದೆಯಲ್ಲ ಮಾಸ್ಟರ್ ಅದೆಲ್ಲ ಯೂಸ್ ಮಾಡಷ್ಟೇ ಬೇಡ, ಯೂಟ್ಯೂಬ್ ತರ್ತಾ ಇದೆ. ಯಾಕಂದ್ರೆ ಯೂಟ್ಯೂಬ್ ಅರ್ಥ ಮಾಡ್ಕೊಂತು ಎಡಿಟಿಂಗ್ ಆಪ್ ಎಲ್ಲ ಅವ್ರಿಗೆ ಯಾಕೆ ನಾವು ಹೆಲ್ಪ್ ಮಾಡ್ಬೇಕು, ಅವ್ರಿಗೆಲ್ಲ ಲಾಭ ಆಗ್ತಿದೆಯಲ್ಲ. ಮೋಸ್ಟ್ಲಿ ಇದ್ದು ಅರ್ನಿಂಗ್ ಬಿಟ್ಟೇ ಬಿಡ್ತಾರೆ. ಅಂದ್ರೆ ಒಂದು ಪೇಡ್ ಸಬ್ಸ್ಕ್ರಿಪ್ಷನ್ ಬಿಟ್ಟೇ ಬಿಡ್ತಾರೆ. ಓಕೆನಾ, ಅವಾಗ ನೀವು ಇಲ್ಲಾಂದ್ರೆ ಪ್ರೀಮಿಯಂ ಮೆಂಬರ್ ಆಗ್ಬೇಕಂತ ಬಿಡ್ತಾರೆ. ಪ್ರೀಮಿಯಂ ಮೆಂಬರ್ ಆದಾಗ ಅವನ ಆಪ್ ಮೂಲಕ ನೀವು ಎಡಿಟಿಂಗ್ ಮಾಡ್ಬೋದು ಅನ್ನೋ ರೀತಿ ಏನಾದ್ರು ಬಿಟ್ಟೇ ಬಿಡ್ತಾರೆ. 100% ಸುಮ್ನೆ ಅಂತೂ ಇರಲ್ಲ, 100% ಬಿಟ್ಟೇ ಬಿಡ್ತಾರೆ. ಆತರ ಬಿಟ್ಟಾಗ ಬಗ್ಸ್ ಎಲ್ಲ ಇಲ್ದಾಗ 100% ನೀವು ಅದ್ರಲ್ಲೇ ಎಡಿಟಿಂಗ್ ಅಪ್ಲೋಡ್ ಮಾಡೋದು ತುಂಬಾ ಉತ್ತಮ. ಯಾಕಂದ್ರೆ ಎಲ್ಲ ಫ್ರೀ ಆಗಿ ಕೊಡ್ತೀರಾ. ಕಾಪಿರೈಟ್ಸ್ ಮ್ಯೂಸಿಕ್ಸ್ ಎಲ್ಲ ಅಲ್ಲೇ ಸಿಗ್ತಾ ಇದೆ ನಿಮ್ಗೆ ಎಡಿಟಿಂಗ್ ಮಾಡಕ್ಕೆ, ಶಾರ್ಟ್ಸ್ಗೆಲ್ಲ ಅದ್ಭುತ ಅಂತ ಹೇಳ್ಬೋದು. ಬಟ್ ಈಗ ನೋಡ್ಕೊಂಡು ಮಾಡಿ, ಏನೇನ ಆಡ್ಸ್ ಅಂದ್ರೆ ಯಾರೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಚಾನಲ್ ಅವ್ರೆಲ್ಲ ಅದ್ರಲ್ಲೇ ಕಂಟಿನ್ಯೂ ಮಾಡೋದು ನಂಗೆ ಬೆಟರ್. ಹೌದು ಒಳ್ಳೇದು, ಬೆಟರ್ ಮಾಡಿ. ಓಕೆನಾ, ಯಾಕಂದ್ರೆ ವ್ಯೂಸ್ ಬರ್ತಾ ಇದೆ ಬಟ್ ಅರ್ನಿಂಗ್ ಆಗೋದ್ರ ಮಾತ್ರ ಒಂದು ಬಗ್ಸ್ ಬಂದಿರೋದ್ರಿಂದ ಅದು ಫಿಕ್ಸ್ ಮಾಡಿದೀನಿ ಅಂದ್ರೆ ಇನ್ನೊರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬಿಟ್ಟು ನಾವು ಇನ್ನೊಂದು ಯಾವ್ದಾರ ಒಂದು ವಿಡಿಯೋದಲ್ಲಿ ಆದ್ರೆ ನೆಕ್ಸ್ಟ್ ಮಂತ್ ಒಳಗೆ ಕನ್ಫರ್ಮ್ ಮಾಡ್ತೀವಿ. ಓಕೆನಾ, ಅರ್ನಿಂಗ್ ಯಾವ್ದಾದ್ರು ಮಾನಿಟೈಸೇಷನ್ ಆಗಿದೆ ಅವರು ಕೂಡ ಎಡಿಟಿಂಗ್ ಮಾಡ್ಬೋದು ಇಲ್ವಾ ಅಂತ ಹೇಳ್ತೀವಿ. ಸಗದಾಗಿತ್ತು ಅದನ್ನು. ಇನ್ನು 3ನೇ ಅಪ್ಡೇಟ್ ಅಂತೂ ಸಗದಾಗಿದೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋ ನೋಡ್ತೀರಾ. 1K ಸಬ್ಸ್ಕ್ರೈಬರ್ಸ್ 4000 ಅಥವಾ ಹೇಗೆ ಎಡಿಟಿಂಗ್ ಮಾಡೋದು, ಹೇಗೆ ಥಂಬ್ನೇಲ್ ಮಾಡೋದು, ಒಂದು ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗ್ಬಿಡ್ತೀರಾ, ನೋಟಿಫಿಕೇಶನ್ ಆನ್ ಮಾಡ್ಕೊಂತೀರಾ ಅಷ್ಟೇ. ಇನ್ ಲೈಫ್ ಅಲ್ಲಿ ನೀವು ಯೂಟ್ಯೂಬ್ ಆಗ್ಬಿಟ್ರಿ, ನಿಮ್ ಚಾನಲ್ ಚೆನ್ನಾಗಿ ಹೋಗ್ತಿದೆ ಅಂದ್ರೆ ಬರುತ್ತೆ ವಿಡಿಯೋ ನೋಡೋಣ, ನೋಟಿಫಿಕೇಶನ್ ಬಂದ್ರು. ಅವಾಗ ಏನ್ ಮಾಡ್ತಾರೆ, ಇಗ್ನೋರ್ ಮಾಡಿ ಸೈಡ್ ತಳ್ತೀರಾ. ಅವಾಗ ನಮ್ಗೆ ಬರೋದ್ರಿಂದ ಏನಾಗುತ್ತೆ, ಚಾನಲ್ ಇಂಪ್ರೆಷನ್ ಡೌನ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಏನಾಗುತ್ತೆ, ಯಾರು ಸೈಡ್ ತಳ್ಬಿಡ್ತಾರೆ ಅಂತವ್ರ ನೋಟಿಫಿಕೇಶನ್ ಕಳ್ಸಲ್ಲ ಅಲ್ವಾ. ಇದು ಬೆಸ್ಟ್. ಇದು ನಾನು ಯಾವಾಗ್ಲೂ ಹೇಳ್ತಿದ್ದೆ, ಬಂದೇ ಬರುತ್ತೆ ಇದು ತರ ಅಂತ. ಯಾರು ವಿಡಿಯೋ ನೋಡ್ತೀರ ಅವ್ರಿಗೆ ಮಾತ್ರ ನೋಟಿಫಿಕೇಶನ್ ಕಳಿಸ್ಬೇಕು. ಇಗ್ನೋರ್ ಮಾಡಿದ್ರ ಅವ್ರು ಕಳಿಸ್ಲೇ ಬಾರ್ದು. ಯಾಕಂದ್ರೆ ನಮ್ ಇಂಪ್ರೆಷನ್ ಡೌನ್ ಆದಾಗ ವಿಡಿಯೋ ವೈರಲ್ ಆಗಲ್ಲ. ಇದೊಂದು ಒಳ್ಳೆ ಅಪ್ಡೇಟ್ ತಂದಿದ್ದಾರೆ. ಮೋಸ್ಟ್ಲಿ ಕ್ರಿಯೇಟರ್ಸ್ ಎಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಬಂದಾಗ ಚೆನ್ನಾಗಿ ನೋಡ್ತಾ ಇರ್ತಾರೆ ವಿಡಿಯೋ, 10 ವಿಡಿಯೋ 5 ವಿಡಿಯೋ ಚೆನ್ನಾಗಿ ಆಗ್ತಾ ಇರ್ತಾರೆ. ಆಮೇಲೆ ನೋಡಿ ನೀವು ಆ ಕ್ವಾಲಿಟಿ ಕಾಣೋದೇ ಇಲ್ಲ ಕಡೆಗೆ. ಅಥವಾ ಯೂಟ್ಯೂಬ್ ಬಿಟ್ಟು ಹೋಗ್ಬೋದು, ಕ್ವಿಟ್ ಮಾಡ್ಬೋದು, ಅಥವಾ ಅವ್ರ ಸಮಸ್ಯೆ ಏನಿರುತ್ತೋ ಆಮೇಲೆ ಯೂಟ್ಯೂಬ್ ಸ್ವಲ್ಪ ಚೆನ್ನಾಗಿ ಕ್ಲಿಕ್ ಆಗ್ಬಿಡ್ಬೋದು ಅವ್ರ ಚಾನಲ್. ಅವ್ರಲ್ಲಿ ವರ್ಕಿಂಗ್ ಎಲ್ಲ ಅವ್ರು ಬಿಸಿ ಆಗ್ಬಿಡ್ಬೋದು. ನಮ್ಮಂತ ಚಾನಲ್ಸ್ಗಳನ್ನ ವಿಡಿಯೋ ಮಾಡೋಣ. ಅದಕ್ಕೆ ಹೇಳಿದ್ರು ಟೆಕ್ ಚಾನಲ್ಗಳು ಮಾಡಬೇಡಿ. ಯಾಕಂದ್ರೆ ಹೇಳ್ತಾರ ಕಲಿಯ ಗಂಟೆ ಕಲಿತಾರೆ, ಕಲಿತಾದ್ಮೇಲೆ ನಾವು ಅವಶ್ಯಕತೆ ಇರಲ್ಲ ಅವ್ರಿಗೆ. ಅವಾಗ ಏನಾಗುತ್ತೆ, ಸಬ್ಬಾಗಿರ್ತಾರೆ ಬಟ್ ನೋಟಿಫಿಕೇಶನ್ ಅವರು ವಿಡಿಯೋ ನೋಡಲ್ಲ. ಅವಾಗ ಏನಾಗುತ್ತೆ, ಇಂಪ್ರೆಷನ್ ಡೌನ್ ಆಗುತ್ತೆ. ಅದಕ್ಕೆ ಈ ಚಾನಲ್ಗೆ ವ್ಯೂಸ್ ಬರಲ್ಲ. ಟೆಕ್ ಚಾನಲ್ಗೆ ಯಾವ್ದೇ ನೋಡಿ, ಎಜುಕೇಶನ್ ಚಾನಲ್ ಅಷ್ಟೇ, ನಿಮ್ಗೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅನ್ಸತಿ ನೋಡೋದೇ ಸ್ವಲ್ಪ 1000-2000. ಯಾಕಂದ್ರೆ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಮತ್ತೇನಕ್ಕೆ ನೋಡ್ತಾರೆ ಅವರು ಅಲ್ವಾ ಬ್ರದರ್. ಈ ರೀತಿಯಾಗಿ ಆಗುತ್ತೆ. ಇವೆಲ್ಲ 2 ಚಾನಲ್ ಕೂಡ ತುಂಬಾ ಡೇಂಜರಸ್ ಚಾನಲ್ ಅಂತ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ನಿಮ್ಗೆ ಇಷ್ಟ ಆಯ್ತಲ್ವಾ? ನನಗಂತೂ ಈ 3ನೇ ಅಪ್ಡೇಟ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೆಕೆಂಡ್ ಅಪ್ಡೇಟ್ ಇಷ್ಟ ಆಯ್ತು, ಬಟ್ ಅದ್ರಲ್ಲಿ ಬಗ್ಸ್ ಇದೆಯಾ ಇಲ್ವಾ ಅಂತ ಅದ್ರ ಬಗ್ಗೆ ನೋಡೋಣ, ರಿಸರ್ಚ್ ಮಾಡಿ ವಿಡಿಯೋ ಮಾಡೋಣ. ಓಕೆನಾ, ಏನ್ ವಿಡಿಯೋ ಮಾಡ್ಬೇಕಾ ಬೇಡವಾ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮಾಡ್ಬೇಕು ಅಂದ್ರೆ 100% ಯಾರು ಒಂದು 5 ಜನ ಕಮೆಂಟ್ ಆದ್ರೆ 100% ಅದ್ರ ಬಗ್ಗೆ ರಿಸರ್ಚ್ ಮಾಡಿ ವಿಡಿಯೋ ಮಾಡ್ತೀವಿ. ಯಾಕಂದ್ರೆ ಅದನ್ನೇ ನಾವು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಆ ವಿಡಿಯೋದಿಂದ ಅರ್ನಿಂಗ್ ಆಗ್ತಿದೆಯಾ ಇಲ್ವಾ ಅಂತ ನೋಡಿ ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ನೋಡಿ, ಈ ರೀತಿಯಲ್ಲಿ ಯಾರು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಗೆ ವಿಡಿಯೋ ಮಾಡಿ ಹಾಕಲ್ಲ. ಈ ಚಾನಲ್ ಮೂಲಕ ನಿಮ್ಗೆ ಹೇಳ್ಕೊಡ್ತೀವಿ. ಯಾಕಂದ್ರೆ ನೀವು ಅಕಸ್ಮಾತ್ ಆಗ್ತಾಗ ವಿಡಿಯೋ ಅರ್ನಿಂಗ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗುತ್ತಲ್ವಾ. ಯಾರು ಇಲ್ಲ ಹೇಳ್ಕೊಡೋರು ಕನ್ನಡದಲ್ಲಿ, ಇಂಥ ಒಳ್ಳೆ ಕ್ರಿಯೇಟರ್ ಇಲ್ಲ ಅಂತ ನಿಮ್ಗೆ ಬೇಜಾರಾಗ್ಬಾರ್ದು. ನಾನು ನೋಡಿ, ನೀವು ಏನು ತಪ್ಪು ಮಾಡ್ತೀರಾ ಆ ತಪ್ಪನ್ನ ಸರಿ ಮಾಡೋ ಚಾನಲ್ ಇದು. ಓಕೆನಾ, ನಿಮ್ಗೆ ಏನೇ ಡೌಟ್ಸ್ ಇರೋ ಹೇಳ್ದಲ್ಲ, ವಾಟ್ಸಪ್ ಮಾಡಿ, ಇಲ್ಲ ಅಂದ್ರೆ ನಿಮ್ಗೆ ಆದಷ್ಟು ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಿ ನಿಮ್ಗೆ ದೊಡ್ಡದಾಗಿ ಪ್ರಾಬ್ಲಮ್ ಇದ್ರೆ ನಾವೇ ಹೇಳ್ತೀವಿ ವಾಟ್ಸಪ್ ಬನ್ನಿ ಅಂತ. ಅಲ್ಲೊಂದು ಚಿಕ್ಕ ಚಾರ್ಜಸ್ ಇರುತ್ತೆ. ಚಾರ್ಜಸ್ ಇಷ್ಟು 100 ರೂಪೀಸ್ ಅಷ್ಟೇ. ಪೇ ಮಾಡಿದ್ರೆ ನಿಮ್ ಚಾನಲ್ ಪೂರ್ತಿ ಡೀಟೇಲ್ ಚೆಕ್ ಮಾಡ್ಬಿಟ್ಟು ಕ್ಲೀನಾ ಮಾಹಿತಿ ಕೊಟ್ಬಿಡ್ತೀವಿ. ಓಕೆನಾ, ನೀವೇನ್ ತಪ್ಪು ಮಾಡ್ತೀರಾ, ಏನ್ ತಪ್ಪು ಮಾಡಬಾರ್ದು, ಏನ್ ಮಾಡಿದ್ರೆ ನಿಮ್ ಚಾನಲ್ ಮಾಡೋ ಜನ ಆಗುತ್ತೆ, ಏನೆಲ್ಲ ತಪ್ಪಿದೆ ಎಲ್ಲ ಪೂರ್ತಿ ಹೇಳ್ಬಿಡ್ತೀವಿ. ಅವಾಗ ನೀವು ಅದನ್ನ ತಿದ್ಕೊಂಡು ವಿಡಿಯೋ ಮಾಡೋದ್ರಿಂದ ನೀವು ಯೂಟ್ಯೂಬ್ ನ ಕಂಟಿನ್ಯೂ ಮಾಡ್ಬೋದು. ಲಾಸ್ಟ್ ಅಲ್ಲಿ ಯೂಟ್ಯೂಬ್ 1K ಸಬ್ಸ್ಕ್ರೈಬ್ 4000 ಎಲ್ಲ ಆದ್ಮೇಲೆ ಇಷ್ಟೊಂದು ದೊಡ್ಡ ತಪ್ಪಿಕೊಂಡು ಮಾಡಿಸಿ ಅಪ್ಲೈ ಮಾಡಿದಾಗ ಯೂಸ್ ಕಂಟೆಂಟ್ ಬಂದಾಗ ಓಡ್ ಬರೋದಲ್ಲ ಅಲ್ವಾ. ಅವಾಗ ಇದೆಲ್ಲ ಡಿಲೀಟ್ ಮಾಡಿದ್ರೆ ಅದೇನ್ ಸರ್ ಇದೆಲ್ಲ ಡಿಲೀಟ್ ಮಾಡೋ ಎಲ್ಲ ವಾಚ್ ಹೊರಟಾಗುತ್ತೆ. ಯಾಕೆ ಬೇಕು ಅಲ್ವಾ. ನೋಡಿ, ಇದು ನಿಮ್ಗೆ ಒಳ್ಳೆ ಒಂದು ಆಪರ್ಚುನಿಟಿ. ತಗೊಳ್ಳಿ, ಪೇ ಮಾಡಿ, ಚಾನಲ್ ಫುಲ್ ಚೆಕ್ ಮಾಡಿಸ್ಕೊಳ್ಳಿ, ನಿಮ್ಮ ಯೂಟ್ಯೂಬ್ ಜರ್ನಿನ ಸಕ್ಸಸ್ಫುಲ್ ಆಗಿ ನಡೆಸಿ ಅಂತ ಹೇಳ್ತಾ ವಿಡಿಯೋ ಏನ್ ಮಾಡೋಣ. ಓಕೆ ಪಾ, ಐ ಹೋಪ್ ವಿಡಿಯೋ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದ್ರಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ, ಇಷ್ಟ ಮಾಡ್ರೆ ನೀವು ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಭಾಷೆ ಮತ್ತು ಕನ್ನಡ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.